ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ತುಂಬ ಬಹುದಿನಗಳ ಬಯಕೆ ಚಾಲುಕ್ಯ ಸಾಮ್ರಾಟ್ಗೆ ಒಂದು ವಿಸಿಟ್ ಮಾಡೋಣ ಅಂತ. ಸೊ ಈಗ ಬಂದಿದ್ದೀವಿ. ಎಲ್ಲಿದೆಯಪ್ಪ ಇದು ಅಂದರೆ ಸ್ವಸ್ತಿಕ್ ಹತ್ರ, ನೆಹರು ಸರ್ಕಲ್ ಹತ್ರ ಬಂದು ಇದೆ. ತುಂಬ ದಿನದಿಂದ ಅನ್ಕೊಂಡು ಕೊನೆಗೆ ಇವತ್ತು ಅದು ಸಾರ್ಥಕ ಆಯಿತು. ಸೊ ಇದು ಒಂದು ಏನದು, ಇಲ್ಲಿ ಘೀ ರೋಸ್ಟ್ ದೋಸೆ ಫೇಮಸ್ಸು ಅಂತ ಕೇಳ್ಪಟ್ಟಿದ್ವಿ. ಅದನ್ನು ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಒಳಗಡೆ ಹೋಗಿ ನೋಡೋಣ ಬನ್ನಿ, ಏನು ಆರ್ಡರ್ ಮಾಡ್ತೀವಿ, ಹೇಗಿದೆ ಟೇಸ್ಟು ಅಂತ ನಿಮಗೆಲ್ಲ ಹೇಳ್ತೀನಿ, ಬನ್ನಿ. ಇಡ್ಲಿ ನೋಡು, ಇಡ್ಲಿ ತಗೋತೀವಿ. ಬಟ್ ಇಲ್ಲಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ, ಬಟ್ ಬೇರೆ ಕಡೆಗೆ ಡಿಫ್ರೆನ್ಸ್ ಆ ಥರ ಏನು ಅನಿಸಿಲ್ಲ. ನಾರ್ಮಲ್ ಇಡ್ಲಿ ವಿತ್ ಸಾಂಬಾರು, ಬಟ್ ತುಂಬ ಟೇಸ್ಟಿಯಾಗಿದೆ. ನೆಕ್ಸ್ಟ್ ಬಂದು ಮಂಗಳೂರು ಬನ್ಸ್. ನನಗೆ ಮಂಗಳೂರು ಬನ್ಸ್ ತುಂಬ ಇಷ್ಟ. ಯಾವಾಗಲೂ ಒಂದು ಆ್ಯಡ್ ಇರುತ್ತೆ. ಬಟ್ ಇದು ಹೇಗಿದೆಯಪ್ಪ ಅಂದರೆ, ಒಂದು ಪ್ಲೇಟಲ್ಲಿ ಫುಲ್ ದೊಡ್ಡದಾಗಿದೆ, ಆಮೇಲೆ ಥಿಕ್ನೆಸ್ ತುಂಬ ಜಾಸ್ತಿ ಇದೆ. ಬಟ್ ನೋಡೋಕ್ಕೂ ತುಂಬ ಟೆಕ್ಸ್ಚರ್ ಡಿಫ್ರೆಂಟ್ ಆಗಿದೆ. ಅದಕ್ಕೆ ವಿತ್ ಸಾಗು ಪ್ಲಸ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಸಕ್ಕತ್ತಾಗಿದೆ ಟೇಸ್ಟು, ತುಂಬ ಚೆನ್ನಾಗಿದೆ. ಕ್ವೈಟ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಆ ಬನಾನಾ ಟೇಸ್ಟು ಇದೆಲ್ಲ ಗೊತ್ತಾಗ್ತಾ ಇದೆ. ಹೆವಿ ಆಗಿದೆ ಬೇಸಿಕಲಿ ಮಂಗಳೂರು ಬನ್ಸ್. ನೆಕ್ಸ್ಟ್ ಬಂದು ಪೂರಿ ಸಾಗು ಜೊತೆಗೆ ಪಲ್ಯನೂ ಕೊಟ್ಟಿದ್ದಾರೆ. ಇದಕ್ಕೆ ಪೂರಿ ನನಗೇನು ಅಷ್ಟು ಫೇವ್ರೇಟ್ ಅಲ್ಲ, ಬಟ್ ಸ್ಟಿಲ್ ಟೇಸ್ಟ್ ಮಾಡಿ ರುಚಿ ಮಾಡಿ ಹೇಳ್ತೀನಿ. ಸಾಗುಲಿ ಡಿಪ್ ಮಾಡಿ ಪ್ಲಸ್ ಚಟ್ನಿ ಬಾಯಲ್ಲಿಟ್ಟರೆ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಪೂರಿ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿನ USP ಲಾಸ್ಟ್ ಐಟಮ್ ಬಂದು ದೋಸೆ, ಘೀ ದೋಸೆ. ಫುಲ್ಲು ರೆಡ್ ಕಲರ್ ಇದೆ. ಈ ಥರ ನಾನು ನೋಡಿಲ್ಲ. ಯಾವಾಗಲೂ ಕ್ರಿಸ್ಪಿಯಾಗಿರುತ್ತೆ ಅದೇ, ಬಟ್ ಈ ಕಲರೇ ರೆಡ್ ಇದೆ. ಬಟ್ ಇವ್ರು ಏನು ಐಟಮ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ತುಂಬ ವೆರಿ ಕ್ರಿಸ್ಪಿ. ಮಧ್ಯದಲ್ಲಿ ಪಲ್ಯ ಹಾಕಿದ್ದಾರೆ. ಆಮೇಲೆ ಈ ಥಿಕ್ನೆಸ್ ಇದೆ ನೋಡಿ, ಯಾವಾಗಲೂ ತೆಳುವಿರುತ್ತೆ ದೋಸೆ ಬೇರೆ ಕಡೆ ತೊಗೊಂಡ್ರೆ. ಇಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ. ಜೊತೆಗೆ ಪಲ್ಯ ತುಂಬ ಬಿಸಿ ಇದೆ. ತೊಗೊಂಡ ಸ್ವಲ್ಪ ಸುಮಾರು ಹೊತ್ತಾಯಿತು, ಅಲ್ಲೂ ತುಂಬ ಬಿಸಿ ಬಿಸಿ ಇದೆ. ಪಲ್ಯ ವಿತ್ ಗ್ರೀನ್ ಚಟ್ನಿ, ಬಾಯಲ್ಲಿಟ್ಟರೆ ಸ್ವರ್ಗ ರೀ ಸ್ವರ್ಗ.
ಸಕ್ಕತ್ತಾಗಿದೆ, ಖಾರ ಖಾರವಾಗಿದೆ ಪಲ್ಯ. ಇದು ಅಷ್ಟೇ, ಪಲ್ಯನೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಸೂಪರ್. ದೋಸೆ ಮಾತ್ರ ಫುಲ್ ರೆಡ್, ತುಂಬ ಚೆನ್ನಾಗಿದೆ. ಈ ಥರ ದೋಸೆ ನಾನು ನೋಡಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಸೂಪರ್. ತುಪ್ಪ ಹೆಂಗಿದೆ ಅಂದರೆ ತುಪ್ಪದಲ್ಲೇ ದೋಸೆನ ಡಿಪ್ ಮಾಡೋಂಗಿದೆ. ಸಿಕ್ಕಾಪಟ್ಟೆ ತುಪ್ಪ ಹಾಕಿದ್ದಾರೆ. ಗೀ ದೋಸೆ ತುಂಬ ಹೆವಿ ಅನ್ನಿಸ್ತು. ಬರೀ ತೊಗೊಂಡ್ರೆ ದೋಸೆ ಮಾತ್ರ ತೊಗೋಬೇಕು. ದೋಸೆನೇ ಸಿಕ್ಕಾಪಟ್ಟೆ ಹೆವಿ ಇದೆ. ಇಷ್ಟೊಂದು ಐಟಮ್ ತಿಂದು ಫುಲ್ ಸುಸ್ತಾಗ್ಬಿಡುತ್ತೆ. ಇಲ್ಲೇ ಸಖತ್ ಸಾಕಾಗಿದೆ ಅನಿಸಿದೆ. ಬಟ್ ಯಾಮ್ ಒಂದಕ್ಕಿಂತ ಒಂದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ತಿಂಡಿ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ಕಾಫಿ ಮಸ್ಟ್, ಇಲ್ಲಾಂದರೆ ಅದು ಕಂಪ್ಲೀಟ್ ಆದಂಗೆ ಅನ್ಸಲ್ಲ. ಫಿಲ್ಟರ್ ಕಾಫಿ ನೋಡೋಕೆ ಫುಲ್ ಸ್ಟ್ರಾಂಗ್ ಆಗಿದೆ, ಸುಖವಾಗಿದೆ, ಸ್ವಲ್ಪ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್, ಖುಷಿಯಾಗಿದೆ. ಚಿಯರ್ಸ್. ಭರ್ಜರಿಯಾಗಿ ಪೇಟೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ತುಂಬ ವೆರೈಟಿ, ನೀವು ನೋಡಿರ್ಬೋದು, ಸಿಕ್ಕಾಪಟ್ಟೆ ವೆರೈಟಿ ಆರ್ಡರ್ ಮಾಡಿದ್ವಿ. ಆದರೆ ವರ್ತ್ ಅಂತ ಹೇಳ್ಬೋದು. ಆಂಬಿಯನ್ಸ್ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರ್. ಇಡ್ಲಿ ಒಂದು ಕಾಮನ್ ಅನ್ನಿಸ್ತು, ಅದು ಬಿಟ್ಟರೆ ಎಲ್ಲ ಬೇರೆ ಐಟಮ್ ಎಲ್ಲ ಒಂದಕ್ಕೊಂದು ರುಚಿಯಾಗಿದೆ. ಅದರಲ್ಲಿ ಟಾಪ್ ಕ್ಲಾಸ್ ಅಂತ ಹೇಳಿದ್ರೆ ಗೀ ರೋಸ್ಟ್ ದೋಸೆ. ಸೊ ರೆಡ್ ಕಲರ್ ಇದೆ, ಅದು ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ, ಬಟ್ ನೋಡಿರಲಿಲ್ಲ ರೆಡ್ ಕಲರು, ಫುಲ್ ಇಡೀ ದೋಸೆ ರೆಡ್ ಕಲರು. ಮತ್ತು ಕಾಫಿ ಅಂತೂ ತುಂಬಾ ಚೆನ್ನಾಗಿದೆ. ಆದರೆ ಒಂದು ಏನಪ್ಪ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಅದು ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿದೆ, ತುಂಬ ಐಟಮು ರೆಕಮೆಂಡಬಲ್ ಅಂತ ಹೇಳ್ಬೋದು. ಸೊ ಶುಭ ದಿನ, ಧನ್ಯವಾದ.